ಹಾಯ್ ಹಲೋ ವೀಕ್ಷಕರಿ, ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಟೈಮು ಬೆಳಿಗ್ಗೆ 6 ಗಂಟೆ 1 ನಿಮಿಷ. ಸೊ ಇಷ್ಟು ಬೇಗನೆ ಹೊರಟಿದ್ದೀನಿ. ಎಲ್ಲಿಗೆ ಅಂತಂದರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಸೊ ಟೈಟಲ್ಲು ತಮ್ಮನ್ನೆಲ್ಲ ಕ್ಲಿಯರಾಗಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ. ಸೊ ಆ ಜಾಗಕ್ಕೆ ಹೋಗೋದಕ್ಕೆ ನನಗೆ ಮಿನಿಮಮ್ 2 ಅವರ್ ಬೇಕಾಗುತ್ತೆ. ಅಲ್ಲಿ ಅರ್ಧ ಗಂಟೆ ಮುಂಚೆನೇ ನಾನು ಸೇರ್ಕೊಳ್ಬೇಕು. ಯಾಕಂದರೆ ನನಗೆ ಅಲ್ಲಿ ಟೈಮ್ ಸಿಗೋದು ಬರೀ 30 ಮಿನಿಟ್ಸ್ ಅಷ್ಟೇ. ಅಷ್ಟರಲ್ಲಿ ನಾನು ಎಷ್ಟಾಗುತ್ತೆ ಅಷ್ಟು ನೀಟಾಗಿ ವೀಡಿಯೋನ ಕವರ್ ಮಾಡಬೇಕು. ಅದಕ್ಕೋಸ್ಕರನೇ ಬೇಗ ಹೊರಟಿದ್ರಿ. ಸೊ ಮೈಸೂರಿಂದ ಹೊರಡ್ತಿರೋ ನನಗೆ ಒಂದು 90 ಕಿಲೋಮೀಟರ್ಸ್ ಆಗುತ್ತೆ. ಗುಂಡ್ಲುಪೇಟೆಯಿಂದ 35 ಕಿಲೋಮೀಟ್ರ್ ಆಗುತ್ತೆ. ನೀವೇನೋ ಬೆಂಗಳೂರಿಂದ ಬರ್ತೀನಿ ಅಂತಂದರೆ ನಿಮಗೆ ಒಂದು 240 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ಕ್ಯಾಂಪ್ ಟೈಮಿಂಗ್ಸ್ ಏನಾಗುತ್ತೆ, ಅಲ್ಲಿ ಆನೆದು ಡೈಲಿ ರೊಟೀನ್ ಏನು, ಏನೇನು ಫುಡ್ ಕೊಡ್ತಾರೆ, ಎಷ್ಟು ಆನೆಗಳಿದೆ, ಈ ಕ್ಯಾಂಪ್ ಯಾವಾಗಿಂದ ನಡೆಸ್ತಾ ಇದ್ದಾರೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇನ್ನೂ ಹೆಚ್ಚು ಸಪೋರ್ಟ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ. ಬೇಗೂರು ಹತ್ರ ಬರ್ತಿದ್ದಂಗೆ ಒಂದು ಒಳ್ಳೆ ಸನ್ರೈಸ್ ಸಿಕ್ತು. ಆ ಸನ್ರೈಸ್ ನೋಡ್ಕೊಂಡು ಹಾಗೆ ಮುಂದೆ ಹೋಗಿ ಫಾರೆಸ್ಟ್ ಬಂಡೀಪುರ ಎಂಟ್ರಿ ಆದೆ. ಬಂಡೀಪುರ ಎಂಟ್ರಿ ಆಗ್ತದೆ ನಮಗೆ ವೆಲ್ಕಮ್ ಮಾಡೋದು ಈ ಸ್ಪಾಟೆಡ್ ಡೀರ್ಗಳು ತುಂಬಾ ಇದೆ ಸಂಖ್ಯೆಯಲ್ಲಿ. ಹಾಗಾಗಿ ಹೋಗ್ತಿದ್ದಂಗೆ ಈ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮಗೆ ತುಂಬಾ ಈ ಸ್ಪಾಟೆಡ್ ಡೀರ್ಸ್ಗಳು ಸಿಗುತ್ತೆ. ಅದಾದಮೇಲೆ ನಮಗೆ ಕಾಮನ್ನಾಗಿ ಸಿಗೋದು ಅಂತಂದರೆ ನವಿಲುಗಳು ಸಿಗುತ್ತೆ, ಕಾಡು ಕೋಳಿ. ಆಮೇಲೆ ಕೆಲವೊಂದು ಟೈಮ್ ನಿಮಗೆ ಲಕ್ಕಿತ್ತು ಅಂದರೆ ಇಂಡಿಯನ್ ಗೌರ್ ಇರ್ಬೋದು ಅಥವಾ ಆನೆಗಳು ಸಿಗ್ಬೋದು. ಬಟ್ ಈಗ ಸ್ವಲ್ಪ ತುಂಬ ಬಿಸಿಲಿರೋದ್ರಿಂದ ಮತ್ತು ಆದಷ್ಟು ಪ್ರಾಣಿಗಳ ಸೈಟಿಂಗ್ ಕಮ್ಮಿ ಆಗುತ್ತೆ. ಮತ್ತು ಈ ನವಿಲುಗಳಂತೂ ರೋಡ್ ಪಕ್ಕದಲ್ಲೇ ಇದ್ವು. ಗೊತ್ತಿಲ್ಲ, ಯಾಕಂದ್ರೆ ಯಾವ್ದಾದ್ರು ಫೀಡು ಹಾಕ್ತಾರೆ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಅಲ್ಲಿ ಬರ್ತಾಯಿದೆ. ವೆಹಿಕಲ್ಸ್ ಕಂಡ್ರೆ ಎದುರೋದೇ ಇಲ್ಲ. ಬಟ್ ನಮಗೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು, ಫಾರೆಸ್ಟ್ ವ್ಯೂ. ಈಗ ನೋಡ್ತಿದ್ರಲ್ಲ, ಈಗ ನಾನು ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್ ಹತ್ರ ಬಂದಿದ್ದೀನಿ. ಅಂದರೆ ಇದು ಮಧುಮಲೈ ಟೈಗರ್ ರಿಸರ್ವ್ಸ್ ಇರುತ್ತೆ. ನೋಡ್ತಿದ್ರಲ್ಲ ರೋಡ್, ಅದು ಬಂಡೀಪುರ ಕಡೆಯಿಂದ ಬರೋದು. ಅಲ್ಲಿಂದ ನಮಗೆ ಈ ಕಡೆ ಲೆಫ್ಟ್ ಹೋದರೆ ಊಟಿಗೆ ಹೋಗುತ್ತೆ. ಇಲ್ಲಿ 2 ರೋಡ್ ಡಿವೈಡ್ ಆಗುತ್ತೆ ನೋಡಿ. ಲಾರಿ ಬಂತಲ್ಲ, ಆ ಕಡೆ ಹೋದರೆ ಗುಡ್ಲೂರು ಸೈಡಿಂದ ಊಟಿ ತಲುಪ್ತೀರಾ. ಲೆಫ್ಟ್ ಹೋದರೆ ನೀವು 36 ಹೇರ್ಪಿನ್ ಬೆಂಡ್ ಇದೆಯಲ್ಲ, ಆ ಮುಖಾಂತರ ನೀವು ಊಟಿ ತಲುಪ್ತೀರಾ. ಈ ಬ್ರಿಡ್ಜನ್ನು ದಾಟ್ತಿದ್ದಂಗೆ ನಮಗೆ ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್ ಸಿಗುತ್ತೆ. ಈ ಬ್ರಿಡ್ಜ್ ಹತ್ರ ಹರಿತರ ನದಿ ಹೆಸರೇ ಮೋಯಾರ್ ನದಿ ಅಂತ. ಈ ನದಿಯಲ್ಲೇ ಬೆಳಗ್ಗೆ ಆನೆಗಳಿಗೆ ಸ್ನಾನ ಮಾಡಿಸಿ ಕ್ಯಾಂಪಿಗೆ ಕರ್ಕೊಂಡು ಬರ್ತಾರೆ. ಸೊ ನಾನು ಆಲ್ಮೋಸ್ಟ್ 8 ಗಂಟೆ 5 ನಿಮಿಷ ಈಗ ಟೈಮು ಕ್ಯಾಂಪ್ ಹತ್ರ ಬಂದಿದ್ದೀನಿ. ಸೊ ಇನ್ನೂ ಅವರು ಒಳಗಡೆ ಬಿಡಲಿಲ್ಲ. ನನಗೆ 8:15 ಅಂತ ಹೇಳಿದ್ರು. ಟಿಕೆಟ್ ತೊಗೊಂಡಿದ್ದೀರಾ ಅಂದರು. ಇಲ್ಲ ಅಂತಂದೆ. ಸೊ ಇಲ್ಲಿದ್ದಾರಲ್ಲ, ಇವರೇ ಟಿಕೆಟನ್ನು ಇಶ್ಯೂ ಮಾಡ್ತಾರೆ. ಸೊ 8:25ಕ್ಕೆ ಟಿಕೆಟ್ ಇಶ್ಯೂ ಮಾಡಿದ್ರು. ಒಬ್ಬರಿಗೆ 30 ರೂಪಾಯಿ ಆಗುತ್ತೆ ಅಷ್ಟೇ, ಮಕ್ಕಳಿಗೆ 20 ರೂಪಾಯಿ. ಸೊ 8:25ಕ್ಕೆ ಒಳಗಡೆ ಬಿಟ್ಟರು ಅವ್ರು ನಮ್ಮನ್ನ ಆ್ಯಕ್ಚುಲಿ. ಸೊ ಒಳಗಡೆ ಹೋಗ್ತಿದ್ದಂಗೆ ನಮಗೆ ತುಂಬ ಚೆನ್ನಾಗಿತ್ತು ವ್ಯೂವ್ಸ್ ಎಲ್ಲ. ಯಾಕಂದರೆ ಫಾರೆಸ್ಟ್ ಮಧ್ಯದಲ್ಲೇ ಇರೋದ್ರಿಂದ ಕ್ಯಾಂಪು ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಲ್ಲಿ ಲಂಗೂರುಗಳನ್ನು ಕೂಡ ನೋಡ್ಬೋದು ನೀವು. ಯಾಕಂದರೆ ಇದು ಫಾರೆಸ್ಟ್ ಮಧ್ಯದಲ್ಲೇ ಭಾಗದಲ್ಲಿ ಇರೋದ್ರಿಂದ ಲಂಗೂರುಗಳು ಕಾಮನ್ನು. ವೆಲ್ಕಮ್ ಟು ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್. ಆ್ಯಕ್ಚುಲಿ ಈ ಕ್ಯಾಂಪು ಬಂದಿರೋದು ತಮಿಳ್ನಾಡಿನ ನೀಲಗಿರಿ ಜಿಲ್ಲೆ, ಅಂದರೆ ಮಧುಮಲೈ ಟೈಗರ್ ರಿಸರ್ವ್ ಪಕ್ಕದಲ್ಲೇ ಇರೋವಂಥ ಮಧುಮಲೈ ಫಾರೆಸ್ಟಲ್ಲೇ ಈ ಒಂದು ಕ್ಯಾಂಪ್ ಇರೋದು. ಈ ಕ್ಯಾಂಪ್ನ ಮೇನ್ ಉದ್ದೇಶ ಏನಂತಂದರೆ ಎಲಿಫೆಂಟ್ ಫೀಡಿಂಗ್ ಕ್ಯಾಂಪ್ ಅಂತಲೇ. ಸೊ ಇಲ್ಲಿ ವಿಸಿಟರ್ಸ್ ಕೂಡ ಅಲೌ ಮಾಡ್ತಾರೆ. ಬೆಳಿಗ್ಗೆ 8:30ಯಿಂದ 9 ಗಂಟೆ, ಸಂಜೆ 5:30ಯಿಂದ 6 ಗಂಟೆ. ಸೊ ಅದಕ್ಕೆ ನಮಗೆ ಎಲಿಫೆಂಟ್ ಕ್ಯಾಂಪ್ ಒಳಗಡೆ ಏನು ಫೀಡಿಂಗ್ ಇದೆ, ಆ ಫೀಡಿಂಗನ್ನು ನಮಗೆ ನೋಡೋದಕ್ಕೆ ಬಿಡ್ತಾರೆ. ಯಾಕಂದರೆ ಪ್ರತಿಯೊಂದು ಆನೆಗೂ ಅದರ ಹೈಟು ಮತ್ತು ವೆಯ್ಟಿಗೆ ತಕ್ಕಂಗೆ ಅದಕ್ಕೊಂದು ಡಯಟ್ ಪ್ಲ್ಯಾನ್ನ ಮಾಡಿರ್ತಾರೆ. ಮತ್ತು ಆ ಯಾವ್ಯಾವ ಫುಡ್ಡು ಯಾವ್ಯಾವ ಆನೆಗೆ ಕೊಡಬೇಕು ಅಂತ ಅದ್ರ ಮೇಲೆ ಅವರು ಬೋರ್ಡ್ ಕೂಡ ಇಟ್ಟಿರ್ತಾರೆ. ಆ ಆನೆಗಳಿಗೆ ಆ ಡಯಟ್ ಪ್ಲ್ಯಾನ್ ಪ್ರಕಾರ ರೈಸ್ ಆಗಿರ್ಬೋದು, ರಾಗಿ ಆಗಿರ್ಬೋದು, ತೆಂಗಿನಕಾಯಿ, ಕಬ್ಬು, ಆಮೇಲೆ ಹುರುಳಿ, ಇದನ್ನೆಲ್ಲ ಕೊಡ್ತಾರೆ. ಸೊ ಈ ಕ್ಯಾಂಪ್ನಲ್ಲಿರುವಂಥ ಅಷ್ಟು ಆನೆಗಳ ಒಂದು ಚಾರ್ಟನ್ನು ಕೂಡ ರೆಡಿ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ವಿಶೇಷ ನನಗೆ ಕಾಣಿಸಿದ್ದು ಅಂತಂದರೆ, ಇಲ್ಲಿ ಪ್ರತಿಯೊಂದು ಆನೆಗಳ ಜೊತೆ ಆ ಮಾವುತರುಗಳನ್ನ ನಿಲ್ಲಿಸಿ ಫೋಟೋ ತೆಗೆದು ಅದನ್ನು ಇಲ್ಲಿ ಹ್ಯಾಂಗ್ ಮಾಡಿದ್ದಾರೆ. ಅಂದರೆ ಎಲ್ಲೂ ಕೂಡ ಇಲ್ಲಿ ಮಾವುತರನ್ನ ಅವರು ಕಡೆಗಣಿಸಿಲ್ಲ, ಅವ್ರನ್ನೂ ಕೂಡ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಒಂದು ಒಳ್ಳೆಯ ವಿಶೇಷ ಅನಿಸ್ತು. ನೀವು ನೋಡ್ತೀರ, ರಘು ಆನೆ ಪಕ್ಕ ಇದ್ದಾರಲ್ಲ, ಈ ದಂಪತಿಗಳೇ ಎಲಿಫೆಂಟ್ ವಿಸ್ಪರರ್ಸ್ ಅನ್ನೋ ಒಂದು ಡಾಕ್ಯುಮೆಂಟ್ರಲ್ಲಿ ಆ್ಯಕ್ಟಿಂಗ್ ಮಾಡಿರೋದು. ಅವರ ನಿಜವಾದ ಜೀವನ ಕಥೆಯನ್ನೇ ಅವರು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಇದನ್ನೆಲ್ಲ ನೋಡಿ ನಮಗೂ ಭಾಳ ಖುಷಿ ಆಯಿತು. ಇದೊಂದು ಒಳ್ಳೆ ಇನ್ಫಾರ್ಮೇಷನ್ ಬಂದ ಜನಗಳಿಗೂ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ. ಈ ಕ್ಯಾಂಪ್ನ ಮತ್ತೊಂದು ವಿಶೇಷ ಏನಂತಂದರೆ, ಏಷ್ಯಾದಲ್ಲೇ ಇರುವಂಥ ಹಳೆ ಎಲಿಫೆಂಟ್ ಕ್ಯಾಂಪ್ಗಳಲ್ಲಿ ಇದು ಕೂಡ ಒಂದು. ಇದಕ್ಕೆ 100 ವರ್ಷ ಆಗಿದೆ. 1910ರಲ್ಲಿ ಈ ಕ್ಯಾಂಪನ್ನ ಸ್ಥಾಪನೆ ಮಾಡ್ತಾರೆ, ಮೋಯಾರ್ ನದಿ ಪಕ್ಕದಲ್ಲೇ.
ಇಲ್ಲಿ 2 ಎಲಿಫೆಂಟ್ ಕ್ಯಾಂಪ್ ಇದೆ. ಒಂದು ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪು, ಇನ್ನೊಂದು ಅಭಯಾರಣ್ಯಂ ಅಂತ. ಅದು ಇಲ್ಲಿಂದ 2-3 ಕಿಲೋಮೀಟರ್ ದೂರದಲ್ಲಿದೆ. ಸೊ ಈ ಕ್ಯಾಂಪಲ್ಲಿ 2ರಿಂದ ಟೋಟಲ್ ಸ್ಟ್ರೆಂತ್ ಬಂದು 26 ಆನೆಗಳು. ಸೊ ಆ ಕ್ಯಾಂಪಲ್ಲಿ ನಿಮಗೆ ಕುಮ್ಕಿ ಟ್ರೈನಿಂಗ್ ಆಗಿರೋ ಎಲಿಫೆಂಟ್ಸ್ ಎಲ್ಲ ಅಲ್ಲೇ ಇಟ್ಟಿರ್ತಾರೆ. ಜೊತೆಗೆ ಮಾವುತ ಕಾವಡಿಗಳ ಕ್ವಾರ್ಟರ್ಸ್ ಕೂಡ ಅಲ್ಲೇ ಇರುತ್ತೆ. ಕುಮ್ಕಿ ಟ್ರೈನಿಂಗ್ ಅಂದರೆ ಕಾಡಾನೆ ನಮ್ಮ ಮನುಷ್ಯರ ಹತ್ರ ಏನು ತೊಂದರೆ ಮಾಡ್ತಾಯಿದ್ರೆ ಕಾಡಿನ ಹೊರಗಡೆ ಬಂದು ಅಂಥ ಆನೆಗಳನ್ನ ಮತ್ತೆ ಕಾಡಿಗೆ ವಾಪಸ್ ಕಳಿಸೋದಾಗಲಿ ಅಥವಾ ಆನೆಗಳನ್ನ ಕ್ಯಾಪ್ಚರ್ ಮಾಡೋದಾಗಲಿ ಅದಕ್ಕಂತ ಕೊಡೋ ಟ್ರೈನಿಂಗನ್ನೇ ಕುಮ್ಕಿ ಟ್ರೈನಿಂಗ್ ಅಂತ ಹೇಳ್ತಾರೆ. ನೀವೀಗ ನೋಡ್ತಿರೋ ಆನೆ ಹೆಸರು ರಘು ಅಂತ. ಇವನಿಗೀಗ 9 ವರ್ಷ. ತಾಯಿ ಕಳ್ಕೊಂಡು ಅನಾಥವಾಗಿದ್ದ ರಘು ಆನೆಯನ್ನು ಸಾಕಿ ಸಲೋ ಜವಾಬ್ದಾರಿ ನಮ್ಮ ಬೊಮ್ಮನನ್ನು ಮಾವುತರು ಕೊಡ್ತಾರೆ. ಇವರು ತಮ್ಮ ಮಗುನಂತೆ ಈ ಆನೆನ ಸಾಕಿ ಗುಣಪಡಿಸ್ತಾರೆ. ಜೊತೆಗೆ ಬೊಮ್ಮಿಯನ್ನು ಹೆಣ್ಣಾನೆ ಮರಿಯನ್ನು ಕೂಡ ಕೊಡ್ತಾರೆ, ಅದನ್ನು ಕೂಡ ಸಾಕ್ತಾರೆ. ಬೊಮ್ಮನನ್ನವರು ಇದೇ ಕ್ಯಾಂಪ್ನಲ್ಲಿ ಮಾವುತರ ಕೆಲಸ ಮಾಡ್ತಿರ್ತಾರೆ ಹಾಗೂ ಬೆಳ್ಳಿ ಅನ್ನೋರು ಆನೆ ಪಾಲಿಕೆಯಾಗಿ ಕೆಲಸ ಮಾಡ್ತಿರ್ತಾರೆ. ಈ ರೀತಿ ಕೆಲಸ ಮಾಡ್ತಿರುವಾಗಲೇ ಇವರಿಬ್ಬರಿಗೂ ಪ್ರೀತಿ ಆಗುತ್ತೆ. ಆ ಪ್ರೀತಿ ಮದುವೆಯಾಗಿ ಮುಂದುವರಿಯುತ್ತೆ. ಇವರ ನಿಜ ಜೀವನ ಆಧಾರಿತ ಕಥೆಯನ್ನೇ ಕಾರ್ತಿಕಿ ಗಾನ್ಸ್ಲೇವ್ಸ್ ಅವರು ತಮ್ಮ ಡಾಕ್ಯುಮೆಂಟರಿ ತುಂಬ ಚೆನ್ನಾಗಿ ವಿಡಿಯೋನ ಚಿತ್ರೀಕರಿಸಿದ್ದಾರೆ. ಅದಕ್ಕೋಸ್ಕರ 2023ರಲ್ಲಿ ಅವರಿಗೆ ಆಸ್ಕರ್ ಪ್ರಶಸ್ತಿ ಕೂಡ ಬರುತ್ತೆ. ನೀವೀಗ ನೋಡ್ತಿರೋ ಆನೆ ಹೆಸರು ಬೊಮ್ಮಿ ಅಂತ. ಈ ಆನೆಗೆ 6 ವರ್ಷ. 2020ರಲ್ಲಿ ತಾಯಿಯಿಂದ ಬೇರ್ಪಟ್ಟು ಅನಾಥವಾಗಿದ್ದ ಈ ಆನೆ ಮರಿಯನ್ನು ಅರಣ್ಯ ಇಲಾಖೆಯವರು ಕರ್ಕೊಂಡು ಬಂದು ಬೊಮ್ಮನವ್ರು ಕೊಡ್ತಾರೆ. ಅವರು ಕೂಡ ರಘು ಜೊತೆ ಈ ಆನೆನೂ ಕೂಡ ನೋಡ್ಕೊಳ್ತಾರೆ. ಇದು ಕೂಡ ಡಾಕ್ಯುಮೆಂಟ್ರಿಯಲ್ಲಿ ಆ್ಯಕ್ಟಿಂಗ್ ಮಾಡಿದೆ. ಒಂದು ಒಳ್ಳೆ ಆನೆ. ಈಗ ಸದ್ಯ ಇವರಿಬ್ಬರು ಒಂದೇ ಕ್ಯಾಂಪ್ನಲ್ಲಿದ್ದಾರೆ. ನೀವು ನೋಡ್ತಿರೋ ಆನೆ ಹೆಸರು ಭಾಮ. ಭಾಮ 1966ರಲ್ಲಿ ಅಣ್ಣಮಲೈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕ್ಯಾಪ್ಚರ್ ಮಾಡಲಾಗುತ್ತೆ. ಆಮೇಲೆ 1965ರಲ್ಲಿ ತೆಪ್ಪಕಾಡು ಬಿಡಾರಕ್ಕೆ ವರ್ಗಾಯಿಸಲಾಗುತ್ತೆ. ಸದ್ಯ ಅವಳಿಗೆ 77 ವರ್ಷಗಳು. ಕ್ಯಾಂಪ್ನಲ್ಲೇ ಅತ್ಯಂತ ಹಳೆಯ ಆನೆ ಇವಳು. ಭಾಮ ಈಗಾಗಲೇ 4 ಮರಿಗಳಿಗೆ ಜನ್ಮ ನೀಡಿದ್ದಾಳೆ. ಮಹೇಶ್, ವಸೀಂ, ರುಕ್ಕು ಮತ್ತು ಭೈರವಿ ಆನೆಗಳಿಗೆ. ಇದರಲ್ಲಿ ವಸೀಂ ಅನ್ನೋ ಆನೆ ತುಂಬ ಫೇಮಸ್ಸು ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪಲ್ಲಿ, ಯಾಕಂದರೆ ಅವನು ಪ್ರಸಿದ್ಧ ಕುಮ್ಕಿ ಆನೆ ಆಗಿದ್ದಾನೆ. ನೀವು ನೋಡ್ತಿರೋ ಆನೆ ಹೆಸರು ಸೆಂದಿಲ್ ವಡಿವು ಅಂತ. ಈ ಆನೆಗೆ ಸುಮಾರು 55 ವರ್ಷ. ಈ ಆನೆ ದೇವಸ್ಥಾನದಿಂದ ರಕ್ಷಣೆ ಮಾಡ್ತಾರೆ. ಮೊದಲು ತಿರುವಣ್ಣಾಮಲೆಯಲ್ಲಿರುವಂಥ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ 28 ವರ್ಷ ಇರುತ್ತೆ. ಆಮೇಲೆ ಅಪೌಷ್ಟಿಕತೆ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಅದನ್ನು ಅರಣ್ಯ ಇಲಾಖೆಯವರು ರಕ್ಷಣೆ ಮಾಡಿ ತೆಪ್ಪಕಾಡು ಶಿಬಿರಕ್ಕೆ ಕರ್ಕೊಂಡು ಬಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ ಒಳ್ಳೆ ಪೌಷ್ಟಿಕತೆಯ ಆಹಾರವನ್ನು ಕೊಟ್ಟು ರಕ್ಷಣೆ ಮಾಡ್ಕೊಳ್ತಾರೆ. ನೀವು ನೋಡ್ತಿರೋ ಆನೆ ಹೆಸರು ಗಿರಿ ಅಂತ. ಗಿರಿಗೀಗ 17 ವರ್ಷ. ಇವನ್ನ 2010ರಲ್ಲಿ ಕೃಷ್ಣಗಿರಿ, ಹೊಸೂರು ಬಳಿ ಜವಳಗಿರಿ ಮೀಸಲು ಅರಣ್ಯದಲ್ಲಿ ಅನಾಥ ಸ್ಥಿತಿಯಲ್ಲಿದ್ದ ಇವನ್ನ ಕಾಪಾಡಿಕೊಂಡು ಕರ್ಕೊಂಡು ಬರ್ತಾರೆ. ರಕ್ಷಿಸಿದ ಇವನನ್ನು ಚೆನ್ನೈ ಒಲಂದೂರು ಮೃಗಾಲಯಕ್ಕೆ ಕಳಿಸ್ತಾರೆ. ಆಮೇಲೆ 2018ಕ್ಕೆ ಇವನ್ನ ಮತ್ತೆ ತರಬೇತಿಗೋಸ್ಕರ ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪಿಗೆ ಕರ್ಕೊಂಬರ್ತಾರೆ. ಯಾಕಂದರೆ ಈ ಆನೆನ ಮೇಯ್ನ್ ಕುಮ್ಕಿ ಆನೆಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಕರ್ಕೊಂಬರ್ತಾರೆ. ಆಲ್ಮೋಸ್ಟ್ ಸುಮಾರು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದಾನೆ. ನೋಡ್ತಿರ್ಬೋದು ಸೆಂದಿಲ್ ಓಡಿಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾನೆ. ಆಗ ಸೆಂದಿಲ್ ಓಡಿ ಮಾವುತರು ಸ್ವಲ್ಪ ಸೈಡಿಗೆ ಕರ್ಕೊತಾರೆ. ಈ ಥರ ಚೇಷ್ಟೆಗಳೆಲ್ಲ ಮಾಡ್ತಾನೆ. ಯಾಕೆ ತುಂಬ ಯಂಗ್ ಇರೋದ್ರಿಂದ ಸ್ವಲ್ಪ ಈ ಥರ ಚೇಷ್ಟೆಗಳೆಲ್ಲ ಕಾಮನ್ನು. ನೀವು ನೋಡ್ತಿರೋ ಆನೆ ಬಲಿಷ್ಠ ಆನೆ ಅಣ್ಣ ಅಂತ. ಈ ಆನೆಗೆ 69 ವರ್ಷ. ತೆಪ್ಪಕಾಡು ಕ್ಯಾಂಪ್ನಲ್ಲೇ ಹಿರಿಯ ಗಂಡ ಆನೆ. ಇವನು ತುಂಬ ಕಾರ್ಯಾಚರಣೆಗಳಿಗೆ ಭಾಗವಹಿಸಿದ್ದಾನೆ, ಒಳ್ಳೆ ಹೆಸರು ಮಾಡಿದ್ದಾನೆ. ಅಣ್ಣ ಈಗ ಸೀನಿಯರ್ ಎಲಿಫೆಂಟ್ ಆಗಿ ಬೇರೆ ಆನೆಗಳಿಗೆ ಮಾರ್ಗದರ್ಶನಕನಾಗಿದ್ದಾನೆ. 1971ರಲ್ಲೇ ಮೇ ತಿಂಗಳು ಮಧುಮಲೈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡಿ ಅದೇ ವರ್ಷ ಕ್ಯಾಂಪಿಗೆ ಕರ್ಕೊಂಡು ಬಂದು ಟ್ರೈನಿಂಗನ್ನು ಕೊಡ್ತಾರೆ ಅವನಿಗೆ. ಸದ್ಯಕ್ಕೆ ಈಗ ತುಂಬ ಶಾಂತ ಸ್ವಭಾವದಲ್ಲಿರೋದ್ರಿಂದ ಅವನ್ನ ಕ್ಯಾಂಪ್ನಲ್ಲಿ ನಡೆಯುವಂಥ ಸಾಂಪ್ರದಾಯಿಕ ಕಾರ್ಯ ಆಗಲಿ, ಪೂಜೆ ಆಗಲಿ ಅಥವಾ ದೈನಂದಿನ ಆ್ಯಕ್ಟಿವಿಟಿಗಳಲ್ಲಿ ಇವನನ್ನು ವಿಶೇಷವಾಗಿ ಪಾತ್ರ ವಹಿಸ್ತಿದ್ದಾನೆ. ಅಣ್ಣ ಒಂದು ಒಳ್ಳೆ ಎಲಿಫೆಂಟು. ನೋಡ್ತಿರ್ಬೋದು ಎತ್ತರ ಗಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿರುವಂಥ ಗೈಡು 5 ನಿಮಿಷದಲ್ಲಿ ಕ್ಯಾಂಪ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಆನೆಗಳ ಡೇ ಟು ಡೇ ಆಕ್ಟಿವಿಟೀಸ್ ಮತ್ತು ಅದರದ್ದು ಫುಡ್ ಡಯಟ್ ಬಗ್ಗೆ. பார்த்தீங்கன்னா மார்னிங் 6 o'clock ஸ்டார்ட் பண்ணுவாங்க. while coming to the camp ஒரு river cross பண்ணிருப்பீங்க by the bridge. so it's called a மாயா river. மாயா riverல தான் எல்லா எலிஃபென்ட்டும் வந்து பாத் பண்ணுவாங்க. யார் யார் பாத் பண்ணான்னு பார்த்தீங்கன்னா by their mouth and cow. so each and every elephant have a 2 member. ஒருத்தர் பேர் பார்த்தீங்கன்னா மாஹூத்னு சொல்லுவாங்க. மாஹூத்ன்றது யாருன்னு கேட்டிங்கன்னா சீனியர் கேர்டேக்கர். அவருக்கு ஒரு அசிஸ்டன்ட் இருப்பாங்க. அவங்க பேர் காவடின்னு சொல்லுவாங்க. அவங்க 2 பேர் தான் மார்னிங் வந்து எலிஃபென்ட்டை ரிவர்ல பாத் பண்ணுவாங்க. ஒன்ஸ் அந்த பேத்திங் கம்ப்ளீட் பண்ணி முடிச்சதுக்கு அப்புறம் ஆஃப்டர் 8 to 8:30 பார்த்தீங்கன்னா ட்ரைனிங் நடக்கும். ட்ரைனிங்ல we have கும்கி ட்ரைனிங் இருக்கு, சஃபாரி ட்ரைனிங் இருக்கு, அப்புறம் கமெண்ட்ஸ் ட்ரைனிங் இருக்கு. இப்போ சஃபாரி வந்து டெம்பரரியா ஸ்டாப் பண்ணிருக்கோம். பட் ட்ரைனிங் மட்டும் எவ்ரி மார்னிங் வந்து போயிட்டு இருக்கும். ஓகேங்களா? ஸோ ட்ரைனிங் கம்ப்ளீட் பண்ணி முடிச்சதுக்கு அப்புறம் ஒரு 1/2 hour விசிட்டிங் இருக்கும். 9 o'clock ஃபீடிங் will be start. ஃபீடிங் ஐட்டம்ஸ் வந்து என்னன்னு பார்த்தீங்கன்னா பாயில்ட் ரைஸ், ஹார்ஸ் கிராப், ராகி, சுகர் கேன்,
கோகனட், சால்ட், மினரல் மிக்சர்ஸ், ஜாகரி. அதாவது ಸರಿಯಾಗಿ 9 ಗಂಟೆಗೆ ದೊಡ್ಡ ಬೆಲ್ ಆಗುತ್ತೆ. ಆಗ ಆನೆಗಳೆಲ್ಲ ಅಲರ್ಟ್ ಆಗುತ್ತೆ. ಯಾಕಂದರೆ ಡೇ ಟು ಡೇ ರೊಟೀನ್ ಅವ್ರಿಗೆ ಆನೆಗಳಿಗೆ ಫುಡ್ ಕೊಡೋವಂಥ ಟೈಮು. ಎಲ್ಲ ಮಾವುತರು ತಮ್ಮ ತಮ್ಮ ಆನೆಯ ಫುಡ್ಡು ಏನೇನು ಡಯಟ್ ಇಟ್ಟಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಮುದ್ದೆ ರೀತಿ ಮಾಡಿ ಆನೆಗಳಿಗೆ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಹತ್ತಿರದಿಂದ ನಾವು ನೋಡ್ತೀವಿ ಮತ್ತು ತುಂಬ ಶಿಸ್ತಾಗಿ ನೀಟಾಗಿ ಈ ಒಂದು ಕ್ಯಾಂಪ್ನ ಮೇಂಟೈನ್ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಕೂಡ ಆಹಾರ ಕೂಡ ನೋಡ್ಬೋದು ಎಷ್ಟು ನೀಟಾಗಿ ಅವ್ರು ಅರೇಂಜ್ ಮಾಡಿದರು ಅಂತ. ಬೆಲ್ ಆದ ನಂತರ ಆಯಾ ಮಾವುತರು ತಮ್ಮ ಆನೆ ಡಯಟ್ ಫುಡ್ ಏನೇನು ಇಟ್ಟಿದ್ದಾರೆ ಅದನ್ನು ಹೋಗಿ ಮಿಕ್ಸ್ ಮಾಡಿ ಅದನ್ನು ತಮ್ಮ ಆನೆಗಳಿಗೆ ತೊಗೊಂಡೋಗಿ ಕೊಡ್ತಾರೆ. ಇದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಆನೆಗಳು ಎಷ್ಟು ರೆಡಿಯಾಗಿವೆ, ಅವ್ರು ಬಂದ ತಕ್ಷಣ ಹೇಗೆ ಅದು ಆಹಾರ ಸೇವಿಸುತ್ತೆ ಅಂತ. ಈ ಥರ ಊಟನ ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ಕೊಡ್ತಾರೆ. ಬೆಳಿಗ್ಗೆ 9 ಗಂಟೆ, ಸಂಜೆ 6 ಗಂಟೆಗೆ. ನೋಡಿ, ಫಸ್ಟು ಒಂದು ಟೇಸ್ಟ್ಗೆ ಅಂತ ಒಂದು ಸಣ್ಣ ಮುದ್ದೆನ ಮುರಿದು ಹಾಕ್ತಾರೆ, ಅದು ತಿನ್ನುತ್ತೆ. ಆಮೇಲೆ ದೊಡ್ಡ ಮುದ್ದೆನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಎಷ್ಟು ದೊಡ್ಡ ಮುದ್ದೆ ಒಂದೇ ಸರಿ ಆನೆ ಬಾಯೊಳಗೆ ಹೋಗುತ್ತೆ. ನೀವು ನೋಡ್ಬೋದು ಆನೆ ಬಾಯಿ ಅಷ್ಟು ಚಿಕ್ಕದಿದೆ, ಹೇಗೆ ಅಷ್ಟು ನುಂಗುತ್ತೆ ಅಂತ. ಇದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಹತ್ತಿರದಿಂದ ನೋಡಿದ್ರೆ ಇನ್ನೂ ಆ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ನೋಡಿ, ಇದು ಸೆಂದಿಲ್ ಬಡಿಬೋ ಆನೆ. ಫೀಮೇಲ್ ಎಲಿಫೆಂಟ್ಗೂ ಟಸ್ಕ್ ಇರುತ್ತೆ, ನೋಡ್ತಿರ್ಬೋದು. ಅಷ್ಟು ಚಿಕ್ಕದಿರುತ್ತೆಲ್ಲ, ಕಾಣ್ತಾ ಇದೆಯಲ್ಲ, ಅಷ್ಟೇ ಬರೋದು. ಬಟ್ ಮೇಲಿಗೆ ಮಾತ್ರ ತುಂಬ ದೊಡ್ಡ ದೊಡ್ಡ ಟಸ್ಕ್ಗಳು ಬರುತ್ತೆ. ಫೀಮೇಲ್ಗೆ ಟಸ್ಕ್ಗಳು ಬರೋದಿಲ್ಲ. ಒಂದು ಸಣ್ಣದು ಅದು ಕಾಣ್ತಿದೆಯಲ್ಲ ಕೊಂಬು, ಆ ರೀತಿ ಮಾತ್ರ ಬರುತ್ತೆ. ಸೊ ಈ ಡಯಟನ್ನು ಡೈಲಿ ಫಾಲೋ ಮಾಡ್ತಾರೆ. ಊಟ ಆದ ನಂತರ ಏನು ಫೀಡಿಂಗ್ ಇಲ್ಲಿ ಕೊಡ್ತಾರೆ, ಅದಾದ ನಂತರ ಆನೆಗಳನ್ನ ಕಾಡಿಗೆ ಬಿಡ್ತಾರೆ. ಕಾಡಿಗೆ ಹೋಗಿ ಅದು ನ್ಯಾಚುರಲಾಗಿ ಸಿಗುವಂಥ ಆಹಾರನ ಅದು ತಿಂದ್ಕೊಂಡು ಮತ್ತೆ ವಾಪಸ್ ಸಾಯಂಕಾಲ ಕ್ಯಾಂಪಿಗೆ ಬರುತ್ತೆ. ಮತ್ತು ಅದೇ ರೊಟೀನ್ ಮಾಯರ್ ರಿವರ್ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಮತ್ತು ಟ್ರೈನಿಂಗ್ ಕೊಟ್ಟು ಮತ್ತೆ 5:15ಗೆ ಕ್ಯಾಂಪಿಗೆ ತೊಗೊಬಂದು ನಿಲ್ಲಿಸ್ತಾರೆ. ಮತ್ತು ಇದೆಲ್ಲ ಮುಗಿದ್ಮೇಲೆ ಮತ್ತೆ 6:15ಗೆ ಕಾಡಿಗೆ ಬಿಡ್ತಾರೆ. ಸೊ ಕಾಲಿಗೆ ಚೈನು ಮತ್ತು ಕತ್ತಿಗೆ ಗಂಟೆ ಕಟ್ತಾರೆ. ಇದೆಲ್ಲ ಯಾಕೆ ಅಂತಂದರೆ ಟ್ರ್ಯಾಕಿಂಗ್ ಪರ್ಪಸ್ಗೆ ಈ ಆನೆ ಎಷ್ಟು ದೂರ ಆ ಚೈನನ್ನು ಎಳ್ಕೊಂಡು ಹೋಗಿರುತ್ತೆ ಅದೇ ಜಾಡನ್ನು ಹಿಡಿದು ಆನೆ ಹತ್ರ ಹೋಗಿ ವಾಪಸ್ ಮತ್ತೆ ಕ್ಯಾಂಪಿಗೆ ಕರ್ಕೊಂಬರ್ತಾರೆ. ಮತ್ತು ಚೈನ್ ಹಾಕಿ ಬಿಡೋದ್ರಿಂದ ತುಂಬ ದೂರ ಹೋಗೋದಿಲ್ಲ ಆನೆಗಳು. ಸೊ ನಿಯರ್ ಬೈ ಇರುತ್ತೆ. ಹಾಗಾಗಿ ಕ್ಯಾಂಪಿಗೆ ಕರ್ಕೊಂಡು ಬರೋದು ತುಂಬಾ ಈಸಿ ಆಗುತ್ತೆ. ಟಿಕೆಟ್ ಪ್ರೈಸ್ ಎಲ್ಲ ನೋಡಿದ್ರೆ 30 ರೂಪೀಸ್ ತೊಗೊಳ್ತಾರೆ ದೊಡ್ಡವ್ರಿಗೆ, ಚಿಕ್ಕವ್ರಿಗೆ 20 ರೂಪೀಸು. ತುಂಬ ಅದೇನು ಹೆಚ್ಚು ಅನಿಸಲ್ಲ. ಯಾಕಂದರೆ ಬೇರೆ ಕ್ಯಾಂಪ್ಗಳು ಕಂಪೇರ್ ಮಾಡಿದಾಗ ಆ್ಯಕ್ಚುಲಿ ಪ್ರೈಸ್ ತುಂಬ ಕಮ್ಮಿ ಅನಿಸ್ತು. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಬರೀ 30 ಮಿನಿಟ್ಸ್ ಮಾತ್ರ ಬಿಡ್ತಾರೆ. ಮತ್ತು ತುಂಬ ಹತ್ತಿರನೂ ನಾವು ನೋಡೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಇರೋವಂಥ ಆನೆ ಎಲಿಫೆಂಟ್ ಕ್ಯಾಂಪ್ಗಳೇನಿದೆ ತುಂಬ ಚೆನ್ನಾಗಿದೆ. ಯಾಕಂದರೆ ತುಂಬ ಹತ್ತಿರದಲ್ಲಿ ಹೋಗಿ ಆನೆನ ನೋಡ್ತೀವಿ. ಕೆಲವೊಂದು ಸರಿ ಮುಟ್ಟೋ ಅವಕಾಶನೂ ಕೂಡ ಇರುತ್ತೆ. ಬಟ್ ಈ ಕ್ಯಾಂಪ್ಗಳು ಹಾಗಲ್ಲ. ನಮಗೆ 10 ಅಡಿ ಡಿಫ್ರೆನ್ಸ್ ಕೊಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಆನೆ ಹತ್ತಿರ ಹೋಗೋಕ್ಕಾಗಲ್ಲ ಮತ್ತು ಆನೆಗಳನ್ನ ಟಚ್ ಮಾಡೋದಕ್ಕೂ ಆಗಲ್ಲ. ಅಷ್ಟು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಕ್ಯಾಂಪ್ ವೈಸು ನೀಟ್ನೆಸ್ಸು ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಅನಿಮಲ್ ಇಂಟ್ರ್ಯಾಕ್ಷನ್ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಮೇಯ್ನಾಗಿ ಇದು ಬಂದು ಫೀಡಿಂಗ್ ಕ್ಯಾಂಪ್ ಆಗಿರೋದ್ರಿಂದ ಫೀಡಿಂಗ್ ಬಗ್ಗೆನೇ ಆದಷ್ಟು ನಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾರೆ. ಸೊ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿದ್ಮೇಲೆ ಮತ್ತು ಫೀಡಿಂಗ್ ಎಲ್ಲ ಮುಗಿದ ನಂತರ ಆನೆಗಳನ್ನ ವಾಪಸ್ ಕಾಡಿಗೆ ಕಳಿಸ್ಬಿಡ್ತಾರೆ. ನೋಡ್ತಿರ್ಬೋದು ಒಂದೊಂದಾಗೆ ಆನೆಗಳು ಕ್ಯಾಂಪ್ನಿಂದ ಹೊರಗೋಗಿ ಕಾಡಿನಂತ ಹೆಜ್ಜೆ ಇಡ್ತಾ ಇದೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.